ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು DMTCಗೆ ಸಂಬಂಧಪಟ್ಟ ಹಾಗೆ ಯಾರ್ಯಾರೆಲ್ಲ ಕಂಡಕ್ಟರ್ ಜಾಬ್ಗೆ ಅಪ್ಲೈ ಮಾಡಿದ್ದೀರಾ, ಯಾರ್ಯಾರೆಲ್ಲ ಎಕ್ಸಾಮ್ ಬರ್ದಿರಾ, ಯಾವುದಿದು DMTC ಮಿಕ್ಕುಳಿದ ಅಂತಂದರೆ ಆಲ್ರೆಡಿ ಮುಂಚೆ ಕಲ್ಯಾಣ ಕರ್ನಾಟಕದಿಂದ ಹಚ್ಚಿಕೆದವರು, ಹೈದರಾಬಾದ್ ಕರ್ನಾಟಕದೆಲ್ಲ ಆಲ್ರೆಡಿ ಸೆಲೆಕ್ಷನ್ ಮುಗಿದಿದೆ. ಹೈದರಾಬಾದ್ ಕರ್ನಾಟಕ ಬಿಟ್ಟು ಬೇರೆ ಇನ್ನೇನು ಉಳಿದಿರುತ್ತಲ್ವ, ಆ ಒಂದು 1:1 ಲಿಸ್ಟು ಪ್ರೊವಿಷನ್ ಸೆಲೆಕ್ಷನ್ ಲಿಸ್ಟ್ನ ಬಿಟ್ಟಿದ್ದಾರೆ, ಜೊತೆಗೆ ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ. ಕಟ್ ಆಫ್ ನೋಡೋಣ ಯಾವ ರೀತಿ ನಿಂತಿದೆ ಅಂಥೇಳಿ. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ದಿನಾಂಕ 20/1/2025 ಈ ಒಂದು ಪ್ರಕಟಣೆ ಹೊರಡಿಸಿದ್ದಾರೆ. ನಾವು ನೋಡ್ಬೋದು. ಉಲ್ಲೇಖ 1ರಂತೆ ನಿರ್ವಾಹಕ ಉಳಿಕೆ ಮೂಲ ವೃಂದದ ಹುದ್ದೆಗೆ ಅಭ್ಯರ್ಥಿಗಳಿಗೆ ದಿನಾಂಕ 1/9/2024 ನಡೆದ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಸರಾಸರಿ ಶೇಕಡ 30 ಹಾಗೂ ಅದಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸಿರುವ ಅಂಕಗಳ ಆಧಾರದ ಮೇಲೆ ಮೂಲ ದಾಖಲಾತಿಗಳ ಮತ್ತು ದೇಹದಾಢ್ಯತೆ ಪರಿಶೀಲನೆಗೆ ಅರ್ಹತಾ ಪಟ್ಟಿಯನ್ನು ಉಲ್ಲೇಖ 2ರಂತೆ ಸಂಸ್ಥೆಯ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿತ್ತು. ಅದರಂತೆ ಮೂಲ ದಾಖಲಾತಿ ಮತ್ತು ದೇಹದಾಢ್ಯತೆ ಪರಿಶೀಲನೆಗೆ ಹಾಜರಾಗಿ ಅರ್ಹತೆ ಹೊಂದಿದ ಅಭ್ಯರ್ಥಿಗಳ ಪೈಕಿ ಅಧಿಸೂಚನೆಯಲ್ಲಿ ಪ್ರಕಟಿಸಲಾದ ಹುದ್ದೆಗಳಿಗೆ ಅನುಗುಣವಾಗಿ ನಿರ್ವಾಹಕ ದರ್ಜೆ 3 ಹುದ್ದೆಯ ಸಂಭವನೀಯ ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವ ಮೀಸಲಾತಿವಾರು ಕೊನೆಯ ಅಭ್ಯರ್ಥಿಯ ಶೇಕಡಾವಾರು ಕಟ್ ಆಫ್ ಅಂಕಗಳು ಈ ಕೆಳಕಂಡಂತಿದೆ. ನೋಡ್ಬೋದು ನೀವು ಕಟ್ ಆಫ್ ಯಾವ ರೀತಿ ಇದೆ ಅಂಥೇಳಿ. ನೋಡ್ಬೋದು ಸ್ನೇಹಿತರೆ. ನೋಡಿ, ಪರಿಶಿಷ್ಟ ಜಾತಿ ಮಹಿಳಾ ಅಭ್ಯರ್ಥಿಗಳಾಗಿದ್ದಾರೆ. ಅವರು 35.85 ನಿಂತಿದೆ. ಡೇಟ್ ಆಫ್ ಬರ್ತ್ ಅವ್ರದ್ದು 5/5/95 ಇರುತ್ತೆ. ಅದೇ ಮಹಿಳಾ ಅಭ್ಯರ್ಥಿಗಳು ಗ್ರಾಮೀಣ ಏನಾದ್ರು ಸರ್ಟಿಫಿಕೇಟ್ ಅವ್ರು ಹಚ್ಚಿದ್ರು ಅಂದರೆ 47.52. ಡೇಟ್ ಆಫ್ ಬರ್ತ್ 5/6/1998 ಇರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ ಯಾರು ಪರಿಶಿಷ್ಟ ಜಾತಿ 52.44 ಕನ್ನಡ ಮಾಧ್ಯಮದ ಕೇಂದ್ರ ಸೆಲೆಕ್ಷನ್ ಆಗಿದರೆ ಡೇಟ್ ಆಫ್ ಬರ್ತ್ ನೋಡ್ಕೋಬೋದು ಇಲ್ಲಿ. ಅವ್ರಿಗೆ ನೋಡ್ಕೋಬೋದು 40.10 43.22 ಡೇಟ್ ಆಫ್ ಬರ್ತ್ 95 ಐತೆ ಜನರಲ್ಲು ಲೇಡೀಸಲ್ಲಿ. ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಪರಿಶಿಷ್ಟ ಪಂಗಡ. ಅವರಿಗೆ 38.53 ನಿಂತಿದೆ. ಗ್ರಾಮೀಣ ಇದ್ದರೆ 49 ಪಾಯಿಂಟ್ ಇದೆ. ಕನ್ನಡ ಮಾಧ್ಯಮ 52 ಇದೆ. ಜನರಲ್ಲು 44 ಇದೆ. ನೋಡ್ತಾ ಹೋಗ್ಬೋದು ಸ್ನೇಹಿತರೆ. ಪ್ರವರ್ಗ 1 34.02 ಇದೆ ಹೆಣ್ಮಕ್ಳಿಗೆ. ಗ್ರಾಮೀಣ ಇಷ್ಟಿದೆ 53. 47.61 97 ಡೇಟ್ ಆಫ್ ಬರ್ತ್ ಪ್ರವರ್ಗ 1 ಅವರಿಗೆ. ನೋಡ್ಬೋದು ಸೆಕೆಂಡ್ ಎ ನೋಡ್ಬೋದು. ಸೆಕೆಂಡ್ ಎ 36.22 ಲೇಡೀಸ್ಗೆ. ಇದು ನಾನು ಹೇಳ್ತಾ ಇರೋದು ಕನ್ನಡ ಮಾಧ್ಯಮ ಯೋಜನೆ ನಿರಾಶ್ರಿತ ಜನರಲ್ಲು. ಸೆಕೆಂಡ್ ಬಿ 34, 46, 52, 39, 43. ನೋಡ್ಬೋದು ಸ್ನೇಹಿತರೆ, ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ನೀವು ಇಲ್ಲಿ ನೋಡ್ಕೋಬೋದು. ಇದು ಈ ಒಂದು ಕಾಲಮ್ ನೋಡಿ, ಕನ್ಫ್ಯೂಸ್ ಮಾಡ್ಕೋಬೇಡಿ. ಈ ಕಾಲಮು ಮಹಿಳೆಯರಿರುತ್ತೆ, ಇದು ಗ್ರಾಮೀಣ ಜೆಂಟ್ಸ್ಗಳಿಗೆ. ಗಂಡು ಮಕ್ಕಳು ಹೆಣ್ಮಕ್ಳು ಎರಡು ಮಿಕ್ಸ್ ಇರುತ್ತೆ. ಇಲ್ಲಿ ಕೂಡ ಗಂಡು ಮಕ್ಕಳು ಹೆಣ್ಮಕ್ಳು ಮಿಕ್ಸ್ ಇರುತ್ತೆ. ಕನ್ನಡ ಮಾಧ್ಯಮದ ಕೂಡ ಯೋಜನೆ ನಿರಾಶ್ರಿತ ಕೂಡ ಗಂಡು ಮಕ್ಕಳು ಹೆಣ್ಮಕ್ಳು ಮಿಕ್ಸ್ ಇರುತ್ತೆ. ಇದು ಜನರಲ್ ಗಂಡು ಮಕ್ಕಳು ಹೆಣ್ಮಕ್ಳೆಲ್ಲ ಮಿಕ್ಸ್ ಇರುತ್ತೆ. ಇದನ್ನು ಮಾತ್ರ ಮಹಿಳೆಯರಿಗೆ ಮೀಸಲಿರುವ ಒಂದು ಕಾಲಮ್ ಇರುತ್ತೆ, ನೋಡ್ಕೋಬೋದು ಸ್ನೇಹಿತರೆ.
ಈ ಕಡೆ ಎಲ್ಲ ಕೆಟಗಿರಿ ಕೊಟ್ಟವ್ರೆ, ಯಾವ್ಯಾವ ಕೆಟಗಿರಿ ಎಷ್ಟು ಅಂತೇಳಿ. ಈ ಕಡೆ ಎಲ್ಲ ಕೆಟಗಿರಿ ಇದೆ, ನೋಡ್ಕೊಳ್ಳಿ. ಸಂಭವನೀಯ ಆಯ್ಕೆ ಪಟ್ಟಿಯಲ್ಲಿ ಗುಂಪುವಾರು ಹಾಗೂ ಶೇಕಡಾವಾರು ಅಂಕಗಳಿಗಿಂತ ಹೆಚ್ಚಿನ ಅಂಕ ಗಳಿಸಿದ್ದಾಗೂ ಆಯ್ಕೆ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳದ ಅಭ್ಯರ್ಥಿಗಳು ಸಂಬಂಧಪಟ್ಟ ಮೂಲ ದಾಖಲಾತಿಗಳೊಂದಿಗೆ ಆಯ್ಕೆ ಸಮಿತಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ, ಕೇಂದ್ರ ಕಚೇರಿ, ಶಾಂತಿನಗರ, ಬೆಂಗಳೂರು 27 ಇಲ್ಲಿ ದಿನಾಂಕ 31/1/25 ಸಂಜೆ 5:30 ಗಂಟೆ ಒಳಗಾಗಿ ಮೂಲ ದಾಖಲಾತಿಗಳೊಂದಿಗೆ ಖುದ್ದಾಗಿ ಹಾಜರಾಗಿ ಆಕ್ಷೇಪಣೆ ಸಲ್ಲಿಸತಕ್ಕದ್ದು. ಸೊ ನೋಡ್ಬೋದು ಸ್ನೇಹಿತರೆ, ನಿಮ್ಮದೇನಾದರೂ ಪರ್ಸೆಂಟೇಜು ಇದಕ್ಕಿಂತ ಜಾಸ್ತಿ ಆಗ್ತಿತ್ತು ಅಂದರೆ ನಿಮ್ಮದಿನ್ನು ಇದಕ್ಕಿಂತ ಜಾಸ್ತಿ ಆಗಿಯೂ ಆಮೇಲೆ ಇದೇನು ಡೇಟ್ ಆಫ್ ಬರ್ತ್ ಕೊಟ್ಟಿದ್ದಾರಲ್ವ, ಯಾವ್ಯಾವ ಕೆಟಗಿರಿಯೋ ಸಂಬಂಧಪಟ್ಟಿದ್ದು ಆ ಮುಂದೆ ಡೇಟ್ ಆಫ್ ಬರ್ತ್ ಒಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಇರಬೇಕು. ಇದಕ್ಕಿಂತ ಪರ್ಸೆಂಟೇಜ್ ಜಾಸ್ತಿ ಆದ್ರೂ ಈ ಡೇಟ್ ಆಫ್ ಬರ್ತ್ಗಳು ಏನಾವಲ್ಲ ಆ ಡೇಟ್ ಆಫ್ ಬರ್ತ್ ಒಳಗಡೆ ನಿಮ್ಮದು ಡೇಟ್ ಆಫ್ ಬರ್ತ್ ಇರಬೇಕು. ಸೊ ಅಂಥವರು 31ನೇ ತಾರೀಕು 31/1/2025 ಒಳಗೆ ಸಂಜೆ 5:30 ಗಂಟೆ ಒಳಗಾಗಿ ನಿಮ್ಮದೆಲ್ಲ ಡೀಟೇಲ್ಸ್ ತೊಗೊಂಡೋಗಿ ನೀವು ಅಲ್ಲಿ ಸಬ್ಮಿಟ್ ಮಾಡಿ ನನ್ನ ಹೆಸರು ಬಂದಿಲ್ಲ ಅಂತೇಳಿ ನೀವು ಆಕ್ಷೇಪಣೆ ಸಲ್ಲಿಸ್ಬೋದು. ಸೊ ಇದಕ್ಕಿಂತ ನಂಬರ್ ಹೆಚ್ಚಿಗಿದ್ದು ಇದಕ್ಕಿಂತ ಜಾಸ್ತಿ ಡೇಟ್ ಆಫ್ ಬರ್ತ್ ಅಂದರೆ ಈ 1998 ಎಕ್ಸಾಂಪಲ್ ತೊಗೊತಾ ಇದ್ದೀನಿ. 22/7/1998 ಅಂತ ಹೇಳಿದೆಯಲ್ಲ, ನಿಮ್ಮದು 1998 ಅಂದರೆ 22 ಇದ್ದಲ್ಲಿ 23 ಒಂದೇ ದಿನ ಜಾಸ್ತಿ ಇದ್ರೂ ನಿಮ್ದು ಇದರಲ್ಲಿ ಕೂತ್ಕೊಳ್ಳಲ್ಲ. ಬೈ ಚಾನ್ಸ್ ನಿಮ್ದು ಏನಾರು 21/7/1998 ಇತ್ತು ಅಂದರೆ ನಿಮ್ದು ಇದಕ್ಕಿಂತ ಜಾಸ್ತಿ ಬರ್ತಾಯಿತ್ತು ಪರ್ಸೆಂಟೇಜ್ ಅಂದರೆ ನಂದೇನೇ ಯಾಕೆ ಬಂದಿಲ್ಲ ಅಂತೇಳಿ ನೀವು ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಅಲ್ಲಿ. ಸೊ ಈ ಥರ ಇದೆ ಸ್ನೇಹಿತರೆ, ನೀವು ನೋಡ್ಬೋದು. ನಿಮ್ದೇನಾದರೂ ಜಾಸ್ತಿ ಬರ್ತಾಯಿತ್ತು ಅಂತಂದರೆ ನೀವು ದಿನಾಂಕ 31/1/2025 ಸಾಯಂಕಾಲ ಗಂಟೆ ನೀವು ಹೋಗಿ ಆಕ್ಷೇಪಣೆ ಸಲ್ಲಿಸಬಹುದು. ನೋಡ್ಬೋದು ಸ್ನೇಹಿತರೆ, ದಿನಾಂಕ 31/1/2025 ನಂತರ ಸಲ್ಲಿಸುವ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗುವುದಿಲ್ಲ. ನೀವು 31ನೇ ತಾರೀಕು ಆಗಿದ ಮೇಲೆ ಏನಾದರೂ ನೀವು ಆಕ್ಷೇಪಣೆ ಸಲ್ಲಿಸ್ತಾ ಇದ್ದರೆ ಅವರು ಆಕ್ಷೇಪಣೆಗಳನ್ನು ಪರಿಗಣಿಸುವುದಿಲ್ಲ ಅಂತ ಹೇಳಿದ್ದಾರೆ. ಸೊ ನೋಡ್ಬೋದು ಸ್ನೇಹಿತರೆ, ಯಾರೆಲ್ಲ BMTC ಕಂಡಕ್ಟರ್ಗೆ ಅಪ್ಲಿಕೇಶನ್ ಹಾಕಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಎಲ್ಲ ಮಾಡ್ಕೊಂಡು ಬಂದಿರೋ, ಸೊ ಆಧಾರದ ಮೇಲೆ ನಿಮಗೆ ಒಂದು ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್ ಹಾಕಿದ್ದಾರೆ. ಸೊ ನೀವು ನೋಡ್ಬೋದು. ನಾನು ಬೇಕಾದರೆ ಒಂದು PDF ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬೇಕಾದರೆ ನೀವು ಆ ಲಿಂಕ್ ಕೂಡ ಡೌನ್ಲೋಡ್ ಕೂಡ ಮಾಡಿಕೊಂಡು ನೋಡ್ಕೋಬೋದು ಸ್ನೇಹಿತರೆ. ನಿಮ್ಮ ಪರ್ಸೆಂಟೇಜ್ ನೀವು ಯಾವ ಥರ ನೋಡ್ಕೋಬೇಕು ಅಂದರೆ, ಎಕ್ಸಾಂಪಲ್ ಎಷ್ಟು 200 ಇತ್ತಲ್ವ ಈ ಒಂದು BMTCಯಲ್ಲಿ ಎಕ್ಸಾಮ್ದು. ಸೊ ನಿಮ್ಮದು 200 ಇತ್ತಂದರೆ ನೀವು ಒಂದು 150 ಅಂಕ ತೊಗೊಂಡಿದ್ರೆ ಅಂದರೆ 150 × 100 / 200 ಹಾಕೊಂಡ್ರೆ ನಿಮ್ದು ಏನಾಗುತ್ತೆ ಅಲ್ಲಿ ಪರ್ಸೆಂಟೇಜ್, ಅಲ್ಲಿ ನಿಮ್ಮದು 75% ಅದು ಬರುತ್ತೆ. ನಿಮ್ಮದು ಏನು PUC ಇದರಲ್ಲಿ ನೀವೊಂದು 50% ಅಲ್ಲಿ ತೊಗೊಂಡಿದ್ದೀರಂದರೆ ಅದರಲ್ಲಿಂದ 25% ಹಿಡಿತಾರೆ. ಆಮೇಲೆ ಈ ಒಂದು 75 ಅಂಕ ತೊಗೊಂಡ್ರಲ್ಲ ಇದರಾಗಿಂದ 75 ಹಿಡಿತಾರೆ. ಆ 25, 75 ಎರಡು ಸೇರಿಕೊಂಡು 100 ಮಾಡಿ ನಿಮಗೆ ಅಲ್ಲಿ ಕಟ್ ಆಫ್ ಹಾಕಿರ್ತಾರೆ. ಬೇಕಾದರೆ ಈ ಒಂದು ಕಟ್ ಆಫ್ ವಿಡಿಯೋನ ನಾನು ಯಾವ ಥರ ಮಾಡ್ಬೇಕಂತೇಳಿ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಾದರೆ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ನೀವು ನೋಡ್ಬೋದು. ನೆಕ್ಸ್ಟ್ ಬಂದು ನಾವು ಏನು ನೋಡೋಣ ಅಂದ್ರೆ ಒಂದು ಸ್ವಲ್ಪ ಲಿಸ್ಟ್ ನೋಡೋಣ. ಲಿಸ್ಟ್ ಭಾಳ ಉದ್ದ ಇದೆ, ಜಾಸ್ತಿ ಲೇಟ್ ಆಗುತ್ತೆ. ಸೊ ನಾನು PDF ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಬೇಕಾದರೆ ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಸೊ ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ, ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಜೊತೆಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಬನ್ನಿ ಲಿಸ್ಟ್ ನೋಡೋಣ. ಸೊ ನೋಡ್ಬೋದು ಸ್ನೇಹಿತರೆ, ಲಿಸ್ಟ್ ಯಾವ ಥರ ಇದೆ ಅಂತೇಳಿ ನೋಡಿ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪ್ರಕಟಣೆ, ನಿರ್ವಾಹಕ ಉಳಿಕೆ ಮೂಲ ವೃಂದದ ಸಂಭವನೀಯ ಆಯ್ಕೆ ಪಟ್ಟಿ, ಪ್ರೊವಿಷನಲ್ ಸೆಲೆಕ್ಷನ್ ಲಿಸ್ಟ್. ಸೊ ನೋಡ್ಬೋದು, ಇಲ್ಲಿ ಅಭ್ಯರ್ಥಿಗಳ ಅರ್ಜಿ ಸಂಖ್ಯೆ ಇದೆ, ಅಭ್ಯರ್ಥಿಗಳ ಹೆಸರು ಇದೆ, ಅವ್ರದ್ದು ಡೇಟ್ ಆಫ್ ಬರ್ತ್ ಇದೆ, ಅವ್ರದ್ದು ಲಿಂಗ, ಆಮೇಲೆ ಅವ್ರದ್ದು ಗುಂಪು ಅಂದರೆ ಯಾವ ಕೆಟಗಿರಿ ಅಂತೇಳಿ, ಆಮೇಲೆ ಅವರು ಕನ್ನಡ ಮಾಧ್ಯಮ ಗ್ರಾಮೀಣ ಹಚ್ಚಿದಾರ, ಕನ್ನಡ ಮಾಧ್ಯಮ ಹಚ್ಚಿದಾರ, ಯೋಜನೆ ನಿರಾಶ್ರಿತ ಇದ್ದಿದ್ದಾರ, ಅವ್ರದ್ದು PUC ಮಾರ್ಕ್ಸಲ್ಲಿ ಎಷ್ಟು ಪರ್ಸೆಂಟೇಜ್ ಆಯಿತು, ಆಮೇಲೆ CET
ಏನು ಎಕ್ಸಾಮ್ ಕೊಟ್ಟಿರಲ್ಲ ಕಂಡಕ್ಟ್ರದು, ಅದರಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡ್ರು, ಸೊ ಅವ್ರದ್ದು ಎರಡೂ ಸೇರಿ ಅವ್ರದ್ದು ಪರ್ಸೆಂಟೇಜ್ ಎಷ್ಟಾಯಿತು, ಅವರು ಯಾವ ಒಂದು ಇದರಲ್ಲಿ ಆಯ್ಕೆ ಆದರು, ಜನರಲ್ ಮೆರಿಟು, ಕನ್ನಡ ಮೀಡಿಯಮು ಅಂತೇಳಿ ಈ ಥರ GMK ಅಂತೇಳಿದಲ್ಲ, ಜನರಲ್ ಮೆರಿಟು ಕನ್ನಡ ಮೀಡಿಯಮಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಈ ಥರ ಎಲ್ಲ ಮುಂದೆ ಡೀಟೇಲ್ ಕೊಟ್ಟಿರ್ತಾರೆ ಸ್ನೇಹಿತರೆ. ಮುಂದಿನ ಒಂದು ಪ್ರೋಸೆಸ್ಗೆ ನೀವು ವೇಟ್ ಮಾಡಬೇಕಾಗುತ್ತೆ. ಯಾರ್ದೇನೋ ಇದಕ್ಕಿಂತ ಹೆಚ್ಚಿಗೆ ನಂಬರ್ ಬಂದು ಡೇಟ್ ಆಫ್ ಬರ್ತ್ ಎಲ್ಲನೂ ಅದರ ಒಳಗಾಗೆ ಇದ್ದು ನಿಮ್ಮ ಹೆಸರು ಬಂದಿಲ್ಲ ಅಂದರೆ ನೀವು ಆಕ್ಷೇಪಣೆ ಸಲ್ಲಿಸ್ಬೋದು ಸ್ನೇಹಿತರೆ. ಸೊ ನೋಡಿ, ನಾನು ಕೊನೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕು, PDF ಲಿಂಕ್ ಕೊಟ್ಟಿರ್ತೀನಿ, ಅಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ, ಅನಿಸಿಕೆ ಅಭಿಪ್ರಾಯಗಳೇನಾದರೂ ಕಾಮೆಂಟಲ್ಲಿ ಕೇಳ್ಬೋದು ಅಂತ ಹೇಳುತ್ತಾ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.